ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರು ಮಾಡೋಣ. ಹುರುಳಿಕಾಳಿನ ಸಾಂಬಾರಲ್ಲ, ಹುರುಳಿ ಕಟ್ಟಿನ ಸಾಂಬಾರು ಮಾಡೋಣ. ನಮಗಿಲ್ಲಿ ಮೊದಲು ಬೇಕಿರೋದು ಹುರುಳಿಕಾಳನ್ನು ಓವರ್ ನೈಟ್ ನೆನೆಸಿಟ್ಕೊಂಡು ನೆಕ್ಸ್ಟು ನೆಂದಿರೋ ಕಾಳನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಮೊಳಕೆ ಕಟ್ಟಬೇಕು. ಮೊಳಕೆ ಕಟ್ಟಿದ ಮೇಲೇ ಇದು ನಮಗೆ ಕಟ್ಟು ಚೆನ್ನಾಗಿ ಬರುತ್ತೆ. ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ. ಈ ಮೊಳಕೆ ಕಟ್ಟಿರೋ ಕಾಳನ್ನ ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಕುಕ್ಕರ್ಗೆ ಹಾಕಿ ಒಂದೆರಡರಿಂದ ಒಂದು 3 ವಿಷಲ್ ತನಕ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ಮೇಲೆ ಕಟ್ಟು ಬರುತ್ತೆ. ಆ ಕಟ್ಟಿಗೆ ಒಗ್ಗರಣೆ ಹಾಕಬೇಕು. ಅದು ಹೇಗೆ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಈಸಿ, ತುಂಬ ಕಷ್ಟ ಏನಿಲ್ಲ. ರುಬ್ಬೋ ಕೆಲಸ ಇಲ್ಲ, ಅದಕ್ಕೆ ಯಾವ ಕೆಲಸನೂ ಇಲ್ಲ. ಒಂದು ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಖಾರ ಉಪ್ಪು ಹುಳಿ ಹಾಕಿ ಸಾಂಬಾರು ಮಾಡಿಬಿಟ್ರೆ ತುಂಬ ರುಚಿಯಾದ ಹುರುಳಿ ಕಟ್ಟಿನ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳನ್ನ ಕುಕ್ಕರ್ಗೆ ಹಾಕಿ ಸ್ವಲ್ಪ ತೊಳ್ಕೊಂಡು ಆಮೇಲೆ ವಿಶಿಲ್ ಕೂಗೋಕ್ಕೆ ಬೇಯಕ್ಕೆ ಇಡ್ತಾಯಿದ್ದೀನಿ. ನೀವು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಒಂದು 2 ವಿಷಲ್ ಕೂಗಿಸಿದ್ರೂ ಸಾಕು, ಚೆನ್ನಾಗಿ ಬರುತ್ತೆ. ಮೊಳಕೆ ಕಟ್ಟಿರುತ್ತಲ್ಲ, ತುಂಬ ಬೆಂದ್ಬಿಟ್ರೆ ಹಣ್ಣಾಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ನೀವು ಕುಕ್ಕರ್ಗೆ ಹಾಕಿ 2ರಿಂದ 3 ವಿಷಲ್ ಕೂಗಿಸ್ಕೊಂಬಿಡಿ. ನೋಡಿ, ನಾನಿಲ್ಲೊಂದು 3 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ತಣ್ಣಗಾಗೋಕ್ಕೆ ಕೂಲಾಗೋಕ್ಕೆ ಇಟ್ಟಿದ್ದೀನಿ. ಕೂಲಾದಮೇಲೆ ಕಟ್ಟು ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಬರುತ್ತೆ. ಕಟ್ಟು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಇವಾಗ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ, ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಅದಕ್ಕೆ ಹುಣಸೆ ಹಣ್ಣಿಂದು ರಸ, ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಕಿವುಚಿ ತೊಳೆದು ಅದರದ್ದು ರಸ ಏನಿರುತ್ತೋ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ. ಸಾಂಬಾರು ಪುಡಿ ಇದ್ದರೂ ನೀವು ಸಾಂಬಾರು ಪುಡಿನೂ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಬಾಡಿಸಿ, ಸ್ವಲ್ಪ ಎಣ್ಣೆಲೇ 2ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸಿ, ಆಮೇಲೆ ಹುರುಳಿ ಕಟ್ಟು ಎತ್ತಿಟ್ಟಿರ್ತೀವಲ್ಲ ಅದನ್ನು ಆ ಒಗ್ಗರಣೆಗೆ ಹಾಕಿ ಸೇರಿಸಿಬಿಡಿ. ಸ್ವಲ್ಪ ಅದಕ್ಕೆ ಬೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಖಾರ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಆಮೇಲೆ ಕುದಿಯೋಕೆ ಬಿಡಿ. 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕದು. ಮೊದಲೇ ಕಟ್ಟು ಬೆಂದಿರುತ್ತೆ, ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರೋಲ್ಲ. ಆದರೂ ಚೆನ್ನಾಗಿ ಆ ಬೆಲ್ಲ ಆಮೇಲೆ ಅದೆಲ್ಲ ಹೊಂದ್ಕೋಬೇಕಲ್ಲ, ಚೆನ್ನಾಗಿ ಕುದಿಸಿ ಎತ್ತಿಟ್ಕೊಂಡ್ಬಿಟ್ರೆ ಹುರುಳಿ ಕಟ್ಟಿನ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಹುರುಳಿ ಕಾಳು ಉಳಿದಿರುತ್ತಲ್ಲ, ಅದಕ್ಕೆ ಚಿಕ್ಕದಾಗಿ ಒಂದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಆ ಕಡೆ ಹುರುಳಿಕಾಳು ಪಲ್ಯನೂ ರೆಡಿಯಾಗಿರುತ್ತೆ. ಈಸಿಯಾಗಿರೋ ಸೂಪರಾಗಿರೋ ಹುರುಳಿ ಕಟ್ಟಿನ ಸಾಂಬಾರು ರೆಡಿ. ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.